ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡಿಬಿಡೋಣ. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಗಿಡ ಮರವಾಗಿ ಬೆಳೆಯುವುದಿಲ್ಲ, ಹಳ್ಳ ಸಾಗರವಾಗುವುದಿಲ್ಲ. ಹಾಗಿದ್ದಾಗ ಎಲ್ಲ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗಬೇಕೆಂದು ಏಕೆ ಆಶಿಸಲು ಸಾಧ್ಯ? ಕಾಲ ಎಲ್ಲವನ್ನು ಸರಿಪಡಿಸುತ್ತದೆ, ತಾಳ್ಮೆಯೊಂದೇ ಮಾರ್ಗ. ಸ್ನೇಹಿತರೆ, ಒಂದು ಮಾತನ್ನು ನೀವೆಲ್ಲರೂ ಕೇಳಿರ್ತೀರ, ಕಾಲಾಯ ತಸ್ಮೈ ನಮಃ ಅಂತ. ಅಂದರೆ ಕಾಲಕ್ಕೆ ಏನು ಆಗಬೇಕು ಅದು ಖಂಡಿತವಾಗ್ಲೂ ಆಗುತ್ತೆ. ಆದರೆ ನಾವು ಸಮಯಕ್ಕೆ ಸ್ವಲ್ಪ ಸಮಯನ ಕೊಡಬೇಕು ಅಷ್ಟೇ. ಹೌದು, ಇವತ್ತು ನನಗೆ ಸಮಸ್ಯೆ ಬಂದಿದೆ, ನಾಳೆನೇ ಆ ಸಮಸ್ಯೆ ಬಗೆಹರಿಬೇಕು ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಹಾಗೆಯೇ ಆ ರೀತಿ ಎಕ್ಸ್ಪೆಕ್ಟೇಷನ್ಸ್ ಮಾಡಿದಾಗ ನಮ್ಗೆ ಅದರಿಂದ ತುಂಬ ಹರ್ಟ್ ಕೂಡ ಆಗುತ್ತೆ. ಯಾಕಪ್ಪ ಅಂದರೆ ಅದು ಕೆಲವೊಂದು ಸಮಸ್ಯೆಗಳಿಗೆ ಹೌದು ಖಂಡಿತವಾಗ್ಲೂ ಕ್ಷಣಾರ್ಧದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ಚಾನ್ಸಸ್ ಇರುತ್ತೆ. ಆದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಾಗೆ ಇರುತ್ತಾ? ಇಲ್ಲ. ಕೆಲವೊಂದಷ್ಟು ಸಮಸ್ಯೆಗಳು ಕೆಲವೊಂದಷ್ಟು ತಿಂಗಳುಗಳನ್ನ ಹಿಡಿದ್ರೆ, ಕೆಲವೊಂದಷ್ಟು ಸಮಸ್ಯೆಗಳಿಗೆ ವರ್ಷಗಳೇ ಬೇಕಾಗುತ್ತೆ ಅದಕ್ಕೊಂದು ಪರಿಹಾರ ಅನ್ನೋದು ಕಂಡುಕೊಳ್ಳೋದಕ್ಕೆ ನಾವು. ಹಾಗಾಗಿ ಎಲ್ಲದಕ್ಕೂ ಕೂಡ ಟೈಮ್ ಅನ್ನೋದು ಆನ್ಸರನ್ನು ಕೊಡುತ್ತೆ. ಆದರೆ ಮನುಷ್ಯರಾಗಿ ನಮಗೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ತಾಳ್ಮೆ. ಸೊ ತಾಳ್ಮೆಯಿಂದ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಅಥವಾ ತಾಳ್ಮೆಯಿಂದ ಕಾಯೋದ್ರಲ್ಲಿ ಖಂಡಿತವಾಗ್ಲೂ ನಮಗೆ ಒಂದಲ್ಲ ಒಂದು ಕ್ಷಣಕ್ಕೆ ಉತ್ತರ ಅನ್ನೋದು ಸಿಗುತ್ತೆ. ಆದರೆ ಸಿಗುವಂತಹ ಉತ್ತರನ ನಾವು ಏನೂ ಕೂಡ ಪ್ರಯತ್ನನೇ ಪಡದೆ ಬರೀ ಕಾಯ್ತಾ ಕೂತಾಗ ಕೂಡ ಅದು ಖಂಡಿತವಾಗ್ಲೂ ವ್ಯರ್ಥ ಅಂತಲೇ ನನ್ನ ಪ್ರಕಾರ ಸ್ನೇಹಿತರೆ. ಹೌದು, ನೀವು ಮೊದಲು ಪ್ರಯತ್ನನ ಪಡಬೇಕಾಗುತ್ತೆ. ಹಾಗೆಯೇ ತಾಳ್ಮೆ ಸ್ನೇಹಿತರೆ, ನಿಜವಾಗ್ಲೂ ಇವಾಗಂತೂ ತುಂಬ ಜನನ ನೀವು ನೋಡ್ಬೋದು, ಇವತ್ತೇನೋ ಒಂದು ಪ್ರಾಬ್ಲಮ್ ಆಯಿತು ಅಂದಾಗ ಅವರಿಗೆ ಇವತ್ತೇ ಅದು ಸಾಲ್ವ್ ಆಗಬೇಕಂತ ತುಂಬಾ ಎಕ್ಸ್ಪೆಕ್ಟೇಷನ್ಸು. ಒಂದೇ ದಿನ ತುಂಬ ಕಷ್ಟಪಟ್ಬಿಟ್ಟು ನೆಕ್ಸ್ಟ್ ಡೇಗೆ ಯಾವುದೇ ರೀತಿ ಪ್ರಯತ್ನ ಪಡೋದಕ್ಕೆ ಹೋಗೋದಿಲ್ಲ. ಆ ರೀತಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಹೇಳಿ? ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ನಿಮಗೆ ಸಿಗದೇ ಇದ್ದಾಗ ರೆಸ್ಪಾನ್ಸು, ಸೊ ಈ ಕೆಲಸನೇ ಬೇಡಪ್ಪ ಅಂತ ಬಿಟ್ಬಿಟ್ಟಿರ್ತೀರ. ಆದರೆ ಅದಕ್ಕೆ ನೀವು ಎಷ್ಟೋ ವರ್ಷಗಳ ಶ್ರಮನ ಹಾಕಿರ್ತೀರ, ಅದೆಲ್ಲದನ್ನು ಕೂಡ ನೀವು ಆ ಕ್ಷಣದಲ್ಲಿ ಮರ್ತೇ ಹೋಗ್ಬಿಟ್ಟಿರ್ತೀರ. ಹಾಗಾಗಿ ನಿಮ್ಮ ಶ್ರಮಕ್ಕೆ ಫಲ ಸಿಗೋವರೆಗೂ ಕೂಡ ಅದನ್ನು ಖಂಡಿತವಾಗ್ಲೂ ಬಿಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಹಾಗೆಯೇ ತಾಳ್ಮೆಯಿಂದ ಕಾಯೋದನ್ನು ಕೂಡ ಮರಿಬೇಡಿ, ಸರಿನಾ? ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ, ಹಾಗೆ ಎಲ್ರಿಗೂ ಕೂಡ ಇದು ಅನ್ವಯ ಆಗುವಂಥದ್ದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಇದ್ರ ಸಂಬಂಧವಾಗಿ ಎಷ್ಟೋ ವಿಚಾರಗಳು ನಡೀತಾ ಇರುತ್ತಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ? ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇವತ್ತಿನ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.